ಯಾವ ನಿಮ್ ತಂದೆ ತಾಯಿ ಮಾರ್ಕ್ಸ್ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತಾರೋ ಅವ್ರಿಗೆ ಸುಮ್ಮನೆ ಕೇಳಿ, SSLC ಅಲ್ಲಿ ನಿಂದೆಷ್ಟು ಮಾರ್ಕ್ಸ್? ಅವ್ರು ಸೈಲೆಂಟ್ ಆಗ್ತಾರೆ, ಮಾತೇ ಆಡೋದಿಲ್ಲ. ಬಿಕಾಸ್ ಮಾರ್ಕ್ಸ್ ನಿಂದ ಅಲ್ಲ ಕಟ್ಲಿಕ್ಕಾಗದು. ಆದ್ರೆ ಏನು ಅಂತ ನಾನು ಹೇಳ್ತೀನಿ, ಮೂರೇ ಮೂರು ಶಕ್ತಿ. ಇವತ್ತು ನೀವು ಮನೆಗೆ ಹೋಗ್ಬೇಕಾದ್ರೆ ಇನ್ನೆಲ್ಲ ಮರ್ತೋಗಿ ಈ ಮೂರು ಶಕ್ತಿ ನೆನ್ಪಿಟ್ಕೊಳ್ಳಿ. ಮೊದಲನೇದು ಕ್ರಿಯಾಶಕ್ತಿ. ಏನಾದ್ರೂ ಕೆಲಸ ಮಾಡಬೇಕು ಅಂತ ಆದ್ರೆ ಆಲಸ್ಯದಿಂದ ಮಲ್ಕೊಂಡಿಲ್ದೆ ಎದ್ದು ಹೋಗಿ ಮಾಡಬಲ್ಲಂತ ತಾಕತ್ತಿದೆಯಲ್ಲ, ಅದು ಕ್ರಿಯಾಶಕ್ತಿ. ಯಾವ ಕೆಲಸ ಬೇಕಿದ್ರು ಮಾಡಬಲ್ಲೆವು ಅಂತ. ನಾವು ಯುವ ಬ್ರಿಗೇಡ್ ಕಟ್ಟಿದಾಗ ನಾವು ಯುವ ಬ್ರಿಗೇಡ್ನ ಹೆಂಗ್ ಕಟ್ಟಿದ್ವಿ ಗೊತ್ತಾ? ನಾವು ತುಂಬಾ ಶ್ರೀಮಂತರನ್ನ ತಗೊಂಡ್ ಕಟ್ಟಲಿಲ್ಲ, ಅತ್ಯಂತ ಸಾಮಾನ್ಯವಾಗಿರುವಂತ ತರುಣರನ್ನ ಜೊತೆ ಸೇರಿಸ್ಕೊಂಡ್ವಿ. ಅವ್ರ ಹತ್ರ ದುಡ್ಡಿಲ್ಲ, ಏನ್ ಮಾಡ್ಬೇಕು ಅಂದಾಗ ನಾನು ಹೇಳಿದೆ, ನಿಮ್ ತೋಳದ ತಾಕತ್ತಿದೆಯಲ್ಲ, ಬನ್ನಿ ಈ ರಾಜ್ಯದ ಅನೇಕ ಕಲ್ಯಾಣಿಗಳು ಮುಚ್ಚೋಗಿವೆ, ಈ ಕಲ್ಯಾಣಿಯ ಹೂಳನ್ನ ತೆಗೆದು ನಾವು ಕಲ್ಯಾಣಿಗಳನ್ನ ರಿಜುವಿನೇಟ್ ಮಾಡೋಣ ಅಂತ ನಾವು ನಿಶ್ಚಯ ಮಾಡಿದ ನಂತರ, ಬಿಲೀವ್ ಮೀ, ಈ ರಾಜ್ಯದ ಸಾಮಾನ್ಯ ತರುಣರು ನಾವು ಸೇರ್ಕೊಂಡು 300ಕ್ಕೂ ಹೆಚ್ಚು ಕಲ್ಯಾಣಿಗಳನ್ನ ರಿಜುವಿನೇಟ್ ಮಾಡಿದ್ವಿ. 300ಕ್ಕೂ ಹೆಚ್ಚು. ಅಂಡ್ ಯು ನೋ ವಾಟ್ ವಾಸ್ ದ ಅವಾರ್ಡ್ ವಿ ಗಾಟ್? ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ನಲ್ಲಿ ನಮ್ಮ ಬಗ್ಗೆ ಹೇಳಿದ್ರು, ಕರ್ನಾಟಕದ ತರುಣರು ಅಲ್ಲಿ ಕಲ್ಯಾಣಿ ರಿಜುವಿನೇಟ್ ಮಾಡ್ತಿದ್ದಾರೆ, ಇದನ್ನ ಉತ್ತರ ಪ್ರದೇಶದ ತರುಣರು ಕೂಡ ಕಾಪಿ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಪ್ರೌಡ್. ಕಾಪಿ ಆಗೋದಿದ್ರೆ ಇಂಥದ್ದಾಗಬೇಕು ಅಂತ ಈ ದೇಶದ ಪ್ರಧಾನಿ ಹೆಮ್ಮೆಯಿಂದ ಹೇಳಿದ್ದಿದ್ದೆಲ್ಲ. ಐ ಆಮ್ ರಿಯಲಿ ಪ್ರೌಡ್. ಆದ್ರೆ ಯಾವಾಗ ಸಾಧ್ಯ ಆಯ್ತು? ಕ್ರಿಯಾಶಕ್ತಿಯಿಂದ ಸಾಧ್ಯ ಆಯ್ತು. ನೆನ್ಪಿಟ್ಕೊಳ್ಳಿ, ಕ್ರಿಯಾಶಕ್ತಿ ನಮ್ಮ ಹತ್ರ ಇದೆಯಾ? ಯಾವ ಕೆಲ್ಸಕ್ಕೆ ಬೇಕಿದ್ರು ಮುನ್ನುಗ್ತೀವ. ಹೆಂಗಿದೀವಿ ಗೊತ್ತೇ? ನಾವು ಏನಾದ್ರೂ ಕೆಲಸ ಕೊಟ್ರೆ ನನ್ನ ಹತ್ರ ಆಗಲ್ಲ ಸರ್. ನಮ್ಮಲ್ಲಿ ಬಹಳ ಚೆನ್ನಾಗಿದೆ. ನಮ್ಮ ಅಮೆರಿಕಾದ ಕಾಲೇಜುಗಳಿಗೆ ಹೋಗಿ, ಈ ಇಂಗ್ಲೆಂಡಿನ ಕಾಲೇಜುಗಳಿಗೆ ಹೋಗಿ ಅಲ್ಲಿ ಮಕ್ಕಳನ್ನ ಕೇಳಬೇಕಂತೆ, ಇದೊಂದು ಕೆಲಸ ಇದೆ, ನೀವು ಮಾಡ್ತೀರಾ? ಅಲ್ಲಿನ ಮಕ್ಕಳು ಹೇಳ್ತಾರಂತೆ, ಬೇರೆ ಯಾರಾದ್ರೂ ಮಾಡ್ತಾರಾ? ಹೌದು. ಹಂಗಿದ್ರೆ ನಾವು ಮಾಡ್ತೀವಿ, ಕೊಡಿ. ಬೇರೆ ಯಾರಾದ್ರೂ ಮಾಡ್ತಾರ ಅಂತ ಕೇಳಿದಾಗ ಇಲ್ಲ ಅಂದ್ರೆ, ಹಂಗಿದ್ರೆ ನಾವೇ ಮಾಡ್ತೀವಿ, ಕೊಡಿ, ಎಲ್ರಿಗಿಂತ ಮುಂಚೆ ಮಾಡ್ತೀವಿ ಅಂತ. ಏನ್ ಅದ್ಭುತವಾದ ಶಕ್ತಿ ಅದು. ಆದ್ರೆ ನಮ್ ಕಾಲೇಜಿಗೆ ಬಂದು ಇದೊಂದು ಕೆಲಸ ಮಾಡ್ತೀರಾ ತಕ್ಷಣ ನಮ್ಮ ಹುಡುಗರು ಕೇಳ್ತಾರೆ, ಬೇರೆ ಯಾರಾದ್ರೂ ಮಾಡ್ತಾರಾ? ಹೌದು ಅಂದ್ರೆ ಅವ್ರ ಹತ್ರನೇ ಮಾಡ್ತಾರಲ್ಲ, ಇಲ್ಲಿಗೆ ಬೇರೆ ಯಾರಾದ್ರೂ ಮಾಡೋದಿಲ್ಲ ಅಂತಂದ್ರೆ, ಹಂಗಿದ್ರೆ ಯಾರು ಮಾಡ್ಲಿಕ್ಕಾಗಲ್ಲ, ನಾವ್ ಯಾಕೆ ಮಾಡೋದು, ಹೋಗಿ ಅಂತ ನಾವು ಹಿಂಗಿದ್ರೆ ಆಗೋದಿಲ್ಲ ಮಿತ್ರರೇ. ಕ್ರಿಯಾಶಕ್ತಿ ಹೆಂಗಿರ್ಬೇಕು ಅಂತಂದ್ರೆ, ಇವತ್ತೇ ಡಿಸೈಡ್ ಮಾಡಿ. ನಿಮ್ಮ ತಾರುಣ್ಯ ನಿಶ್ಚಯ ಆಗೋದು ನಿಮ್ಮ ವಯಸ್ಸಿನಿಂದ ಅಲ್ಲ, ನೀವೆಷ್ಟು ಕೆಲಸ ಮಾಡಬಲ್ರಿ ಅನ್ನೋದ್ರ ಆಧಾರದ ಮೇಲೆ. ಎರಡನೇದು ಯಾವ್ದು ಗೊತ್ತಾ? ಸ್ವಾಮೀಜಿ ಹೇಳಿದ್ರು, ಬೌದ್ಧಿಕ ಶಕ್ತಿ ಜೋರಾಗಿರ್ಬೇಕು. ಆ ಬೌದ್ಧಿಕ ಶಕ್ತಿ ಹೇಗಿರ್ಬೇಕು ಅಂದ್ರೆ, ಸುಮ್ಮನೆ ಕೆಲಸ ಮಾಡೋದಲ್ಲ, ಈ ಕೆಲಸದ ಹಿಂದೆ ಬೇಕಾಗಿರುವಂತ ಶಕ್ತಿಯನ್ನ, ಬೌದ್ಧಿಕವಾಗಿರುವಂತ ಶಕ್ತಿಯನ್ನು ಜೋಡಿಸ್ಬೇಕು ಅಂತ. ಮೂರನೇ ಶಕ್ತಿ ಸ್ವಾಮೀಜಿ ಹೇಳಿದ್ರು, ಇಚ್ಛಾಶಕ್ತಿ ಇರಬೇಕು. ನಿಮ್ ಮನಸ್ಸು ಹೆಂಗಿರ್ಬೇಕು ಅಂತಂದ್ರೆ, ಇದನ್ನ ಮಾಡ್ತೀನಿ ಅಂತ ನಿಶ್ಚಯ ಮಾಡಿದ್ರೆ ಮಾಡೇ ಮಾಡ್ತೀನಿ ಅನ್ನುವಂತ ಸಂಕಲ್ಪ ಇರಬೇಕು. ಎಲ್ಲಿದೆಯಪ್ಪ? ನಾನೇನು ಹೇಳೋದಿಲ್ಲ, ನೀವು ಮನೆಗೆ ಹೋಗಿ ಇವತ್ತು ನಾಳೆ ಬೆಳಗ್ಗೆ 4:15 ಏಳಬೇಕು ಅಂತ ಒಂದು ಸಂಕಲ್ಪ ಮಾಡಿ ಮಲ್ಕೊಳ್ಳಿ. 4:15 ಅಲಾರಾಮ್ ಬಡ್ದಿರುತ್ತೆ. ಅಲಾರಾಮ್ಗೆ ಈ ಚಳಿಯಲ್ಲಿ ರಗ್ಗಿನ ಒಳಗಿಂದ ಕೈ ಬಂದು ಅಲಾರಾಮ್ ತಲೆ ಮೇಲೆ ಒಂದು ಬಡ್ದು, ಅದು ಮೊಬೈಲ್ ಆದ್ರೆ ಸ್ನೂಸ್ ಮಾಡಿ ಮಲ್ಕೊಂಡ್ ಬಿಡ್ತಾರೆ ವಾಪಸ್ಸು. ಇನ್ನು 10 ನಿಮಿಷದಲ್ಲಿ ಹೇಳ್ತೀನಿ ಅಂತ ಹೇಳುವಾಗ ಬೆಳಗಿನ ಜಾವ 7 ಗಂಟೆ ಆಗ್ಬಿಟ್ಟಿರುತ್ತೆ. ಬೆಳಗಿನ ಜಾವ 7 ಗಂಟೆ. ನಮ್ಮ ಹತ್ರ ಮಾನಸಿಕ ಶಕ್ತಿಯೇ ಇಲ್ಲ. ಈ ಮಾನಸಿಕ ಶಕ್ತಿಯನ್ನು ತೆಗೆದುಕೊಂಡು ಯಾವ ಪಡೆಯನ್ನ ಕಟ್ತೀರಾ? ಇವತ್ತು ಯಾರಾದ್ರೂ ಒಬ್ಬರಿಗಾದ್ರೂ ಇಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಯನ್ನ ಡೆವಲಪ್ ಮಾಡ್ಕೋಬೇಕು ಅಂತಿದ್ರೆ, ಅವ್ರು ವಿವೇಕಾನಂದರನ್ನ ಡೆಫಿನೆಟ್ಲಿ ಫಾಲೋ ಮಾಡ್ಬೋದು. ನಾನು ಇವತ್ತು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಇವತ್ತು ಪ್ಯಾಂಪ್ಲೆಟ್ ಇದ್ರೆ ಬೇರೇನು ಕೇಳಲ್ಲ, ಈ ಪ್ಯಾಂಪ್ಲೆಟ್ ಇದ್ರೆ ಸಂಗ್ರಹ ಮಾಡ್ಕೊಳ್ಳಿ. ಇದ್ರಲ್ಲಿ ವಿವೇಕಾನಂದರ ಫೋಟೋ ಹಾಕಿದ್ದಾರೆ. ಏನು ಮಾಡ್ಬೇಡ್ರಪ್ಪ, ಮನೆಗೆ ಹೋಗುವಾಗ ಈ ಫೋಟೋ ಸುಮ್ಮನೆ ಕಣ್ಮುಂದೆ ಇಟ್ಕೊಳ್ಳಿ. ಇಡೀ ಪ್ಯಾಂಪ್ಲೆಟ್ ನಲ್ಲಿ ಬೇರೆ ಎಲ್ಲ ಹರಿದಾಕಿದ್ರು ಚಿಂತೆ ಇಲ್ಲ. ವಿವೇಕಾನಂದರನ್ನ ಕಟ್ ಮಾಡಿ ಮುಂದಿಟ್ಕೊಳ್ಳಿ. ಐ ಪ್ರಾಮಿಸ್ ಯು. ವಿವೇಕಾನಂದರನ್ನ ಕಟ್ ಮಾಡಿ ಇಟ್ಕೊಂಡು ನೀವು ದಿನ ಬೆಳಗ್ಗೆ 2 ನಿಮಿಷ, ಸಂಜೆ ಓದ್ಲಿಕ್ಕೆ ಕೂತ್ಕೊಳ್ಳೋಕೆ 2 ನಿಮಿಷ ಮುಂಚೆ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ನಿಮ್ ಹೃದಯವನ್ನ ವಿವೇಕಾನಂದರ ಆವರಿಸ್ಕೊಳ್ತಾರೆ. ನಮ್ಮ ಹೃದಯವನ್ನ ಯಾವುದೋ ಹುಡುಗ, ಯಾವುದೋ ಹುಡುಗಿ, ಯಾವುದೋ ಫಿಲಂ ಆಕ್ಟರ್ ಆವರಿಸಿಕೊಳ್ಳೋ ಬದಲು ವಿವೇಕಾನಂದರ ಆವರಿಸಿಕೊಂಡ್ರೆ ನಮ್ಮ ಬದುಕು ಹೆಂಗಾಗತ್ತೆ ಅಂತ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಒಬ್ಬ ಹುಡುಗ ಇದ್ದ, 10ನೇ ಕ್ಲಾಸ್ ನಲ್ಲಿ ಇದ್ದಾಗ ವಿವೇಕಾನಂದರನ್ನ ಓದ್ಬಿಟ್ಟ. ಮಾಡಿದ ಕೆಲಸ ಏನ್ ಗೊತ್ತಾ? ಮನೆ ಬಿಟ್ಟು ಓಡೋಗ್ಬಿಟ್ಟ. ಓಡೋಗಿದ್ದು ಎಲ್ಲಿಗೆ ಅಂತಂದ್ರೆ, ವಿವೇಕಾನಂದರು ಕಲ್ಕತ್ತಾದಲ್ಲಿದ್ದಾರೆ ಅಂತ ಕಲ್ಕತ್ತಾಕ್ಕೆ ಹೋದ, ಬೇಲೂರು ಮಠಕ್ಕೆ ಹೋದ. ಅಲ್ಲಿ ವಿವೇಕಾನಂದರು ಇರಲಿಲ್ಲ, ತೀರ್ಕೊಂಡಿದ್ರು. ಅವರ ಸೋದರ ಸನ್ಯಾಸಿ ಹೇಳಿದ್ರು, ನೀನ್ ವಿವೇಕಾನಂದರು ಹುಡ್ಕೊಂಡು ಬಂದಿದ್ಯಾ? ಅವ್ರಿಲ್ಲ, ತಲೆ ಕೆಡ್ಸ್ಕೊಳ್ಬೇಡ, ನಿನಗೆ ಅವ್ರು ಮಾರ್ಗದರ್ಶನ ಮಾಡ್ತಾರೆ, ಮೊದಲು ಮನೆಗೆ ಹೋಗು ಅಂತ ಕಳಿಸ್ಕೊಟ್ರು. 10ನೇ ಕ್ಲಾಸಿನ ಹುಡುಗ. ಆ ಹುಡುಗ ವಾಪಸ್ ಮನೆಗೆ ಬಂದವನು ಏನ್ ಮಾಡಿದ ಗೊತ್ತಾ? ಚೆನ್ನಾಗಿ ಓದ್ದ. ಆದ್ರೆ ಸ್ವಾತಂತ್ರ್ಯದ ಹುಚ್ಚು ಅವನನ್ನು ಆವರಿಸ್ಕೊಳ್ತು. ಅವರಪ್ಪ ಅಂದ್ಕೊಂಡ್ರು, ಇವನು ಹಿಂಗೆ ಬಿಟ್ರೆ ಹಾಳಾಗಿ ಹೋಗ್ತಾನೆ ಅಂತ ಮಗನಿಗೆ ಹೇಳಿದ್ರು, ನೀನು ಇಂಗ್ಲೆಂಡಿಗೆ ಹೋಗಿ ಯಾಕೆ ICS ಪರೀಕ್ಷೆ ಪಾಸ್ ಮಾಡಬಾರ್ದು? ಹುಡುಗ ಅಂದ, ICS ಪರೀಕ್ಷೆ ಅಂದ್ರೆ ಬ್ರಿಟಿಷರ್ ಎಕ್ಸಾಮ್,
ನಾನು ಯಾಕೆ ಬರೀಲಿ ಅದನ್ನ? ಅಪ್ಪ ಅಂದ್ರು ಫೇಲ್ ಆಗ್ತೀನಿ ಅನ್ನೋ ಹೆದರಿಕೆ ತಾನೇ ಹೇಳ್ತಿರೋದು ನೀನು. ಹುಡುಗ ಅಂದ ಫೇಲ್ ಆಗದ, ರ್ಯಾಂಕ್ ತಗೊಳ್ತೀನಿ, ಬಟ್ ಒನ್ ಕಂಡೀಷನ್, ನಾನು ಅದನ್ನು ಪಾಸ್ ಮಾಡಿದ್ಮೇಲೆ ಬ್ರಿಟಿಷರ ಚಾಕರಿ ಮಾಡಬಾರ್ದು ಅಂತ ನೀವು ಹೇಳಲ್ಲ ಅಂದ್ರೆ ಹೋಗ್ತೀನಿ ಅಂತ. ಅಪ್ಪ ಹ್ಞೂ ಅಂದ್ರು, ಆಯ್ತು ನಾವು ಹೇಳಲ್ಲ. ಆದ್ರೆ ಅವ್ರಿಗೊಂದು ವಿಶ್ವಾಸ ಇತ್ತು, 4 ವರ್ಷ ಇಂಗ್ಲೆಂಡ್ ಅಲ್ಲಿ ಕಳೆದು ಬಂದ ನಂತರ ಈ ಹುಡುಗ ಬದಲಾಗ್ತಾನೆ ಅಂತ ಕಳಿಸ್ಕೊಟ್ರು. ಬೇರೆಯವರಿಗೆಲ್ಲ 1 ವರ್ಷದ ಎಕ್ಸಾಮು, ಇವನಿಗೆ 8 ತಿಂಗಳು ಮಾತ್ರ ಓದ್ಲಿಕ್ಕಿತ್ತು. 8 ತಿಂಗಳು ಓದಿದ. 8 ತಿಂಗಳು ಓದಿದ ನಂತರ ಎಕ್ಸಾಮ್ ನ 4th ರ್ಯಾಂಕ್ ಅಲ್ಲಿ ಪಾಸ್ ಆದ. ಪಾಸ್ ಆಗಿ ವಾಪಸ್ ಭಾರತಕ್ಕೆ ಬಂದ. ಕೆಲಸ ಮಾಡೋದಿಲ್ಲ ಅಂತ ಬ್ರಿಟಿಷರ ಕೆಲಸ ಧಿಕ್ಕರಿಸಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಶುರು ಮಾಡಿದ. ವಿದೇಶಕ್ಕೆ ಹೋದ. ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಕಟ್ಟಿ ಭಾರತದ ಮೇಲೆ ಆಕ್ರಮಣ ಮಾಡ್ತೀನಿ ಅಂತ ಸುಭಾಷ್ ಚಂದ್ರ ಬೋಸ್ ಆಗಿ ನಿರ್ಮಾಣಗೊಂಡ. ಇದ್ರೆ ಹೇಗೆ ಸುಭಾಷ್ ಚಂದ್ರ ಬೋಸ್ ನಿರ್ಮಾಣಗೊಂಡ್ರು? ಒಬ್ಬ ವಿವೇಕಾನಂದರ ಪ್ರೇರಣೆಯಿಂದ ಒಬ್ಬ ಸುಭಾಷ್ ಚಂದ್ರ ಬೋಸ್ ನಿರ್ಮಾಣ ಆಗಬಹುದಾದ್ರೆ, ಒಬ್ಬ ವಿವೇಕಾನಂದರ ಪ್ರೇರಣೆಯಿಂದ ತೀರ್ಥರಾಮ ಅನ್ನೋ ಒಬ್ಬ ಮ್ಯಾಥಮೆಟಿಕ್ಸ್ ಟೀಚರ್ ರಾಮತೀರ್ಥ ಅನ್ನುವಂತ ಶ್ರೇಷ್ಠ ಸಂತನಾಗಬಹುದಾದ್ರೆ, ಒಬ್ಬ ವಿವೇಕಾನಂದರಿಂದ ಈ ದೇಶದ 100 ಜನ ಎಂಟರ್ಪ್ರಿನರ್ಗಳು ಬರಬಹುದಾದ್ರೆ, ಒಬ್ಬ ವಿವೇಕಾನಂದರಿಂದ 100 ಜನ ಸೇವಾ ಆಕ್ಟಿವಿಟಿಗೆ ಧುಮುಕಬಹುದಾದ್ರೆ, ಅದೇ ವಿವೇಕಾನಂದರು ನಮ್ಮನ್ನು ಏನ್ ಮಾಡಬಹುದು ಅಂತ ಒಂದು ಕ್ಷಣ ಕೂತ ಜಾಗದಲ್ಲಿ ಯೋಚನೆ ಮಾಡಿ. ಯೌವನವನ್ನು ಹಾಳು ಮಾಡ್ಕೊಳ್ಬೇಡಿ. ಯೌವನ ಹಿಂಗೆ ಕಳೆದೋಯ್ತು ಅಂದ್ರೆ ಇನ್ 8 ವರ್ಷ ಆದ್ಮೇಲೆ ಮೂಸ್ ನೋಡಲ್ಲ ಯಾರು. ಏನೋ ಇವರೆಲ್ಲ ಯಾಕೆ ಕರೆದಿದ್ದಾರೆ ಅಂತ? ನಿಮ್ಮ ಪ್ರಕಾರ ಏಜಿನ ಲೆಕ್ಕದಲ್ಲಿ ಯಾರು ಯೂತ್ ಅಲ್ಲ, ನಾನಂತೂ ಅಲ್ಲ. ಆದ್ರೆ ಯಾಕೆ ಕರೆದಿದ್ದಾರೆ ಗೊತ್ತಾ? ಯೌವನ ಕಾಲದಲ್ಲಿ ವಿವೇಕಾನಂದರನ್ನ ಹೃದಯದಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆಲಸ ಮಾಡಿದ್ದಾನೆ. ಹಿಂಗಾಗಿ ಕರಿಬೇಕು ಎನ್ನುವಂತ ದೃಷ್ಟಿಯಿಂದ ಕರೀತಾರಲ್ಲ, ಆ ಕರಿಬೇಕು ಅಂತಂದ್ರೆ ನೀವು ಯಾವಾಗ್ಲೂ ಯುವಕರಾಗಿರ್ಬೇಕು ಅಂದ್ರೆ ಹೃದಯವನ್ನ ವಿವೇಕಾನಂದರಿಗೆ ಬಿಟ್ಕೊಡಿ. ವಿವೇಕಾನಂದರದ ಅದ್ಭುತವಾದ ಕೆಲಸವನ್ನ ನಮ್ಮ ಮೂಲಕ ಮಾಡಿಸ್ತಾರೆ. ಯಾವುದೋ ಫಿಲ್ಮ್ ಆಕ್ಟರ್ಗಳ ದೆವ್ವ ನಮ್ಮನ್ನು ಬಿಟ್ಕೊಳ್ಳೋಕ್ಕಿಂತ ವಿವೇಕಾನಂದರು ನಮ್ಮನ್ನು ಆವರಿಸಿಕೊಳ್ಳೋದು ಬಹಳ ಒಳ್ಳೆಯದು. ಅಂತ ವಿವೇಕಾನಂದರು ನಮ್ಮೆಲ್ಲರನ್ನು ಆವರಿಸಿಕೊಳ್ಳಲಿ ಅಂತ ನಾನು ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಮಿ ವಿವೇಕಾನಂದರನ್ನ ಕೇಳಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ ಒಮ್ಮೆ ಚಪ್ಪಾಳಿಗಳು ನನಗೇನು ಬಹಳ ಖುಷಿ ಕೊಡೋದಿಲ್ಲ, ಆದ್ರೆ ಭಾರತ್ ಮಾತೆಗೆ ಜೈಕಾರ ಬಹಳ ಖುಷಿ ಕೊಡುತ್ತೆ. ಕೊಡ್ತೀರಿ? ಉಚ್ಚಕಂಠದಲ್ಲಿ ಕೊಡ್ತೀರಿ? ವಿವೇಕಾನಂದರಿಗೂ ಖುಷಿ ಆಗುತ್ತೆ. ಒಂದ್ಸಲ ಜೋರಾಗಿ ಭಾರತ್ ಮಾತಾ ಕೀ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.